ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಫೆಬ್ರವರಿ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ, ಏನಾದರೂ ಲಾಭವಾಗುತ್ತಾ ಅಥವಾ ಇನ್ನೂ ತುಂಬ ತೊಂದರೆ ತಾಪತ್ರಗಳಿದೆಯಾ ಎಂಬಂತೆಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನಾವು ಹೇಳುವಂತೆ ಇದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ ಹೇಳುವಂಥದ್ದಲ್ಲ. ಆದರೂ ಕೂಡ ಮಕರ ರಾಶಿಯವರಿಗೆ ಒಂದು ಹಂತಕ್ಕೆ ಸ್ವಲ್ಪ ಅನುಕೂಲ, ಲಾಭಾಂಶಗಳು ಹೀಗೆಲ್ಲ ಸಿಗ್ತಾ ಇದೆ. ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಶ್ರವಣ ನಕ್ಷತ್ರ 1, 2, 3, 4ನೇ ಪಾದ, ಧನಿಷ್ಠ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನಿದೆ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಗ್ರಹ ಸ್ಥಿತಿ ನೋಡಿ, ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿ ರವಿ ಮತ್ತು ಶನಿ 2 ಗ್ರಹಗಳು ಕೂಡ 2ನೇ ರಾಶಿಯಲ್ಲಿ, 3ನೇ ರಾಶಿಯಲ್ಲಿ ಶುಕ್ರ, ರಾಹು, ಬುಧ, ಹಾಗೆ ಚತುರ್ಥದಲ್ಲಿ ವಕ್ರವಾದಂತಹ ಗುರು, ಪಂಚಮದ ರಾಶಿಯಲ್ಲಿ ಯಾರೂ ಇಲ್ಲ, ಷಷ್ಠ ರಾಶಿಯಲ್ಲಿ ಕುಜ, ಬಹಳ ಪ್ರಭಾವವಾದಂತಹ ಕುಜ ನಿಮ್ಮ ರಾಶಿಗೆ, ಅವನು ಷಷ್ಠ ಸ್ಥಾನದಲ್ಲಿದ್ದರೆ ಕುಜಸ್ಯತ ಪ್ರಭಾವೇಣ ಮಂಗಲಂ ಪರಿಪಠ್ಯತೆ ಎಂಬುದಾಗಿ ಹೇಳ್ತದೆ. ಕುಜನ ಪ್ರಭಾವವೇ ಹಾಗೆ, ಅವನು ಧೈರ್ಯ ಸಾಮರ್ಥ್ಯವನ್ನು ಕೊಡ್ತಾನಂತೆ. ಸಪ್ತಮ ಅಷ್ಟಮ ರಾಶಿಯಲ್ಲಿ ಯಾರಿಲ್ಲ, ನವಮ ರಾಶಿಯಲ್ಲಿ ಕೇತು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಇದು ಮಾಘ ಮಾಸ. ಪೂಜೆ ಪುನಸ್ಕಾರಗಳನ್ನು, ದೇವತಾ ಆರಾಧನೆಗಳನ್ನು ಮಾಡಲಿಕ್ಕೆ ಬಹಳ ಶುಭವಾದಂತಹ ಒಂದು ತಿಂಗಳು ಇದು. ನೋಡಿ, 1ನೇ ತಾರೀಕು ಕುಂದ ಚತುರ್ಥಿ ಇದೆ, 2ನೇ ತಾರೀಕಿಗೆ ಶ್ರೀ ಪಂಚಮಿ ಅಂತಿದೆ, 3ನೇ ತಾರೀಕು ಕುಮಾರ ಷಷ್ಠಿ, 4ನೇ ತಾರೀಕು ಸೂರ್ಯ ಜಯಂತಿ, ನೋಡಿ 5ನೇ ತಾರೀಕು ರಥಸಪ್ತಮಿ ಇದೆ. ಬಹಳ ಪುಣ್ಯತಮವಾದಂಥ ರಥಸಪ್ತಮಿ. 3.5 ಮುಹೂರ್ತಗಳು ಅಂತ ಹೇಳ್ತಾರೆ. ಇದು ಬಹಳ ಉತ್ತಮವಾದಂಥ ಮುಹೂರ್ತ ನೋಡಿ. ಹಾಗಾಗಿ ರಥಸಪ್ತಮಿ ಬುಧವಾರ ಬಂದಿದೆ. ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ, ಬಹಳ ಶುಭವಾದಂಥದ್ದು. ಎಲ್ಲ ದಿವಸವೂ ಕೂಡ ನಮಗೆ ಒಳ್ಳೆಯದೇ, ಆದರೆ ಒಂದೊಂದು ಹಂತಕ್ಕೆ ಆ ಮುಹೂರ್ತಗಳು ಬಂದಾಗ ಬಹಳ ಉತ್ತಮವಾದಂಥ ಫಲಗಳಾಗುತ್ತೆ, ಶ್ರೇಯಸ್ಸಾಗತ್ತೆ ಎಂಬುದಾಗಿ ಪ್ರಾಜ್ಞರು ಹೇಳಿದ್ದಾರೆ. 6ನೇ ತಾರೀಕಿಗೆ ಮಧ್ವನವಮಿ, 8ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 9ನೇ ತಾರೀಕಿಗೆ ಭೀಷ್ಮ ದ್ವಾದಶಿ, 10ನೇ ತಾರೀಕಿಗೆ ಸೋಮಪ್ರದೋಷ, 12ಕ್ಕೆ ಭಾರತ ಹುಣ್ಣಿಮೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು, 13ನೇ ತಾರೀಕಿಗೆ ಹರಿಪದ ಪುಣ್ಯಕಾಲ ಅಂದರೆ ಕುಂಭ ಸಂಕ್ರಾಂತಿ ಇದೆ, 16ಕ್ಕೆ ಸಂಕಷ್ಟರ ಚತುರ್ಥಿ, 24ಕ್ಕೆ ಸರ್ವೇಶಾಂ ಏಕಾದಶಿ, 25ಕ್ಕೆ ಮಹಾಪ್ರದೋಷ, 26ಕ್ಕೆ ಮಹಾಶಿವರಾತ್ರಿ, 28ಕ್ಕೆ ಶಿವರಾತ್ರಿ ಅಮಾವಾಸ್ಯೆ. ಹೀಗೆಲ್ಲ ಇದೆ. ಬಹಳ ಪುಣ್ಯತಮವಾದಂಥ ಒಂದು ತಿಂಗಳು ಇದು. ಶಿವರಾತ್ರಿ ಬಂದರೆ ಕೇಳಬೇಕಾ? ಅದರಲ್ಲೂ ಕೂಡ ನೀವು ಮಕರ ರಾಶಿಯವರಿಗೆ ಶಿವನನ್ನು ಬಹಳ ನಂಬಿ ಮಾಡ್ತೀರಿ, ಬಹಳನ್ನ ಆರಾಧನೆ ಮಾಡ್ತೀರಿ ಅಲ್ವಾ ಶಿವನನ್ನು ಸ್ವಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಲಂ ಶುಭಂ ಎಂಬುದಾಗಿ ಹೇಳಿದ್ದಾರೆ. ಶಿವ ಅಂತಂದರೆ ಜಗತ್ತಿನಲ್ಲಿ ಎಲ್ಲ ಒಂದು ಶಕ್ತಿಯಲ್ಲಿರುವಂತಹ ಅತೀಂದ್ರಿಯವಾದಂಥ ಶಕ್ತಿಗೆ ಪರಮೇಶ್ವರ ಶಿವ ಅಂಥೇಳಿ ಕರೆದಿದ್ದಾರೆ. ಮಂಗಲಂ ಶಿವಂ ಶುಭಂ ಸ್ವಶ್ರೇಯಸಂ ಹೀಗೆಲ್ಲ ನಾನಾ ಪ್ರಕಾರವಾಗಿ ಹೇಳಿದ್ದಾರೆ ಶಿವನ ವಿಶೇಷತೆ. ಹಾಗಾಗಿ ಅಂತಹ ಶಿವನು ಎಲ್ಲರಿಗೂ ಕೂಡ ಮಂಗಲವನ್ನು ಉಂಟು ಮಾಡಲಿ. ಈ ಶಿವರಾತ್ರಿ ಹಬ್ಬ ವಿಶೇಷವಾದಂತಹ ಮಹಾಶಿವರಾತ್ರಿ. ಹಾಗಾಗಿ ಅಂತಹ ಶಿವರಾತ್ರಿ ಎಲ್ಲರ ಜೀವನದಲ್ಲಿ ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ನೀಡಲಿ ಅಂಥೇಳಿ ಆ ನಮ್ಮ ಆರಾಧ್ಯ ದೇವತೆ ಉಮಾಮಹೇಶ್ವರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ತಿಂಗಳಲ್ಲಿ ಏನಪ್ಪ ಅಂಥೇಳಿ ಶುಭವಾದಂತಹ ಅವಕಾಶಗಳು ಸಿಗಬಹುದು ಎಂಬುದನ್ನು ಗಮನಿಸೋಣ. ನೋಡಿ, 1ನೇದಾಗಿ ರಾಶ್ಯಾಧಿಪತಿಯಾದಂತಹ ಶನಿಯು ವಕ್ರವಾಗಿ ಮತ್ತು ಈಗ ದ್ವಿತೀಯ ಸ್ಥಾನದಲ್ಲಿ ಶನಿ ಇದ್ದಾನೆ ರವಿ ಜೊತೆಗೆ. ಹಾಗಾಗಿ ನಿಮ್ಮ ತಂದೆ ಮಕ್ಕಳು ಅಥವಾ ನಿಮ್ಮಲ್ಲೇ ಇರುವಂತಹ ಕಿರಿಕಿರಿ, ಒಡ ಹುಟ್ಟಿದವರಲ್ಲಿ ಇರುವಂತಹ ಕಿರಿಕಿರಿ. ಯಾಕಂದರೆ ಏನಾಗುತ್ತೆ, ಹೊರಗಡೆ ವ್ಯಕ್ತಿಗಳು ಯಾರೇ ಬಂದು ನಿಮಗೆ ತೊಂದರೆ ಮಾಡೋದಿಲ್ಲ. ಮಕರ ರಾಶಿಯವರು ಏನಪ್ಪ ಮೈನಸ್ ಪಾಯಿಂಟು ಅಂತಂದರೆ, ನಿಮ್ಮ ಕುಟುಂಬದಲ್ಲೇ ಸರಿ ಇಲ್ಲ, ನಿಮ್ಮಲ್ಲೇ ಸರಿ ಇಲ್ಲ ಹೇಳುವಂತಹ ಒಂದು ಚಿಂತೆ, ಟೆನ್ಷನ್ನಿಂದ ಬೇರೆಯವರು ಬಂದು ಇಬ್ಬರ ಜಗಳ, ಮೂರನೇವನಿಗೆ ಆದಾಯ ಎಂಬುದಾಗಿ ಬರ್ತಾರೆ. ಹಾಗಾಗಿ ಅಂತಹದ್ದು ಈ ತಿಂಗಳು ಪರಿಹಾರ ಆಗ್ತದೆ. ಮತ್ತು ನಿಮ್ಮ ಒದ್ದಾಟ ಇನ್ನೇನೋ ಸಾಡೆ ಮುಗಿತಾ ಬಂದೋಯ್ತು ನಿಮಗೆ. ಹಾಗಾಗಿ ಶನಿ ಮುಂದಿನ ಪ್ರಭಾವವನ್ನೇ ಶನಿ ಕೊಡ್ತಾನೆ, ನಿಮಗೇನು ಹೆದರೋದು ಬೇಡ. ಆದರೂ ಕೂಡ ಒಂದು ಹಂತಕ್ಕೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗಿದ್ದೀರಿ, ಸುಮಾರು ಹೋಗಿದ್ದೀರಿ ನೀವು. ಹಾಗಂತೇಳಿ ಕೆಲವೊಂದು ಕಡೆ ಕತ್ತಲೆ ಇದೆ, ಸಂಪೂರ್ಣ ಮುಗಿದಿಲ್ಲ. ಹಾಗಾಗಿ ನೀವು ಜಾಗೃತ ಅವಸ್ಥೆಯನ್ನು ಬಿಡಬೇಡಿ. ಎಲ್ಲ ಚೆನ್ನಾಗಿ ಆಗೋಯ್ತು ಅಂಥೇಳಿ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಇನ್ನೂ ಸಂಪೂರ್ಣವಾಗಿ ಮುಗಿಲಿಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ಹೇಳ್ತಾರಲ್ಲ, ನಾವು ಕಾಣ್ತಾ ಇದೆ ಅಂತಂದರೆ ಅಲ್ಲಿ ಇಲ್ಲಪ್ಪ ತುದಿ ಒಂದು ಸ್ವಲ್ಪ ಬಾಲ ಉಳ್ಕೊಂಡಿದೆ ಅಂತೇಳಿ ಹೇಳ್ತಾ ಇದ್ದಾರೆ, ನೋಡಪ್ಪ ಅಲ್ಲಿ ಹೋಗ್ತಾ ಇದೆ ಅಂತೇಳಿ. ಹಾಗೆ ಆ ಗ್ರಹಸ್ಥಿತಿ ಹೇಗಿದೆ ಅಂತಂದರೆ ನಿಮಗೆ ಸುಮಾರು ಮುಗಿದಿದೆ, ಹಾಗಂತೇಳಿ ಸಂಪೂರ್ಣ ಹೋಗಿದೆ ಹೇಳುವಂಥ ಅರ್ಥ ಅಲ್ಲ. ಒಂದಂತಕ್ಕೆ
ಧೈರ್ಯ, ದೃಢವಾದಂಥ ಮನಸ್ಸನ್ನು ಇಟ್ಕೊಂಡು ಮುನ್ನುಗ್ಗುತ್ತಾ ಹೋಗಿ. ಯಾಕಂದರೆ ನಿಧಾನವಾಗಿ ಸಂಚಾರ ಮಾಡುವಂಥ ಗ್ರಹಗಳು ಸುಮಾರು 1 ತಿಂಗಳು 2 ತಿಂಗಳು ಮುಂಚೆನೇ ಶುಭವನ್ನು ಉಂಟು ಮಾಡಿಬಿಡ್ತಾರೆ. ಅಂದರೆ ಅಷ್ಟು ದಿವಸ ನಮಗೆ 29/4 ಅಂತೇಳಿ ಶನಿ ಟ್ರಾನ್ಸಾಕ್ಷನ್ ಹೇಳಿದ್ರೂ ಕೂಡ ಈಗ ಇಮಿಡಿಯೇಟ್ ಆಗಿಯೇ ನಾವು ಅದನ್ನು ಯೋಚನೆ ಮಾಡಬಹುದು. ಹಾಗಾಗಿ ಶನಿಯಿಂದ ಬಹಳ ಒಳ್ಳೆ ರೀತಿಯಾದಂಥ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಅಂದರೆ ಪರಿವರ್ತನೆ ಬಹಳ ಜೀವನದಲ್ಲಿ ಕೊಡ್ತಾ ಇದ್ದಾನೆ. ಹಾಗಂತೇಳಿ ನೀವು ಮೈ ಮರೆಯುವಂತಹ ಸಮಯ ಅಲ್ಲ. ಯಾಕಂದರೆ ಸಾಧನೆಗಳ ಕಡೆಗೆ ಹೋಗಬೇಕು. ನೀವು ಹೆಚ್ಚಿನದಾದಂಥ ಸಾಧನೆಯನ್ನೇ ಮಾಡಬೇಕು. ನಿಮ್ಮ ಜೀವನದಲ್ಲಿ ಇನ್ನೂ ಅನೇಕ ದೊಡ್ಡದಾದಂತಹ ಸಾಧನೆಗಳನ್ನು ಮಾಡಲಿಕ್ಕಿದೆ. ಹಾಗಾಗಿ ಮೈ ಮರೆತೋ ಏನೋ ಒಳ್ಳೆ ಟೈಮ್ ಬಂದೋಯ್ತು ಅಂತ ಹೇಳಿದ್ದಾರೆ, ಇನ್ನೇನೂ ಬೇಡ ನಾನು ಕುತ್ಕೊಂಡ್ಬಿಡ್ತೇನೆ ಅಂತಲ್ಲ. ಆ ಹಿಂದೆ ಏನು ಕಷ್ಟದಲ್ಲಿದ್ದಾಗ ಪ್ರಯತ್ನ ಮಾಡ್ತಾ ಇದ್ರೋ ಅದು 100 ಪಟ್ಟು ಪ್ರಯತ್ನವನ್ನು ಮಾಡಬೇಕು, 1000 ಪಟ್ಟು ಪ್ರಯತ್ನವನ್ನು ಮಾಡಬೇಕು. ಆವಾಗ ಮಾತ್ರ ಮುಂದೆ ಹೋಗ್ಲಿಕ್ಕೆ ಆಗುತ್ತೆ. ಅದಿಲ್ಲ, ಹಿಂದೆ ಮಾಡಿದಂತಹ ಪ್ರಯತ್ನಗಳಿಲ್ಲ ಅಥವಾ ಏನೂ ಪ್ರಯತ್ನಗಳಿಲ್ಲ ಅಂತಂದರೆ ಕಷ್ಟ ನಷ್ಟ ಆಗಿಬಿಡ್ಬೋದು. ಹಾಗಾಗಿ 100 ಪಟ್ಟು 1000 ಪಟ್ಟು ಪುನಃ ಪ್ರಯತ್ನಗಳನ್ನು ಮಾಡಬೇಕು. ಆವಾಗ ಮಾತ್ರ ನಿಮ್ಗೆ ಲಾಭಾಂಶ ಸಿಗುತ್ತದೆ. ಇಲ್ಲ ಅಂತಾದರೆ ಮತ್ತೆ ಸಣ್ಣ ಪುಟ್ಟ ತೊಂದರೆಗಳು ಬರ್ತಾ ಹೋಗ್ತದೆ. ಒಟ್ಟಿನಲ್ಲಿ ಬದಲಾವಣೆಗಳಂಕ ನಿಮಗೆ ಗ್ಯಾರಂಟಿ. ಈ ತಿಂಗಳಲ್ಲೂ ಕೂಡ ಅದಕ್ಕೆ ಪೂರಕವಾದಂಥ ಗ್ರಹಸ್ಥಿತಿ ಇದೆ ಅಂತೇಳಿ ಹೇಳ್ತೇನೆ. ಹಾಗೆ 2ನೇ ರಾಶಿಯಲ್ಲಿ ಏನು ಯಾರಿಗೆ ಮಾತು ಕೊಟ್ಟಿರುವಂತಹ ಮಾತನ್ನು ಉಳಿಸಿ ಬೆಳೆಸಿ ಅನುಕೂಲಕರವಾಗಿ ಮಾಡ್ತೀರಿ ನೀವು. ಎಷ್ಟೋ ಸಲ ನಾವು ಮಾತು ಕೊಟ್ಟಿರ್ತೇವೆ, ನಮ್ಮ ಕೈಲಿ ಮಾತಿಗೆ ಮುಟ್ಕೊಳ್ಳಿಕ್ಕಾಗೋದಿಲ್ಲ. ಅಪ್ಪ ನಿಮ್ಮ ಫಂಕ್ಷನಿಗೆ ನಾನು ಬರ್ತೇನೆ ಅಂತೇಳಿ ಹೇಳ್ತೇವೆ, ಅವರಿಗೆ ಗ್ಯಾರಂಟಿ ಬರ್ತಾರೆ ಇವರು ಅಂತ ಅನಿಸುತ್ತೆ. ಕೊನೆಗೇನು ಒಂದು ಅನಿವಾರ್ಯವಾಗಿ ನಮ್ಮ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಂತಹ ಏನು ಸಮಸ್ಯೆಗಳಿದೆಯೋ ಈ ತಿಂಗಳಲ್ಲಿ ಮಾತು ಕೊಟ್ಟಂತಹ ಮಾತು ಉಳಿಸ್ಕೊಳ್ಳುವಂತಹ ಒಂದು ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಏನೇ ಆಗಲಪ್ಪ ರಾತ್ರಿ 10 ಗಂಟೆ ಆದರೂ ನಾನು ಬಂದೇ ಬರ್ತೇನೆ. ಯಾಕಂದರೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾದಂಥದ್ದು ವಿಶ್ವಾಸ ಅಲ್ಲ ಜಗತ್ತಿನಲ್ಲಿ. ಅಂತಹ ವಿಶ್ವಾಸಕ್ಕೆ ಹೆಚ್ಚಿನದಾದಂಥ ಅವಕಾಶಗಳು ಇದೆ. ಅದನ್ನು ನೀವು ಉಳಿಸ್ಕೊಳ್ತೀರಿ. ಯಾಕಂದರೆ ಮಕರ ರಾಶಿಯವರು ಯಾವತ್ತೂ ಕೂಡ ಕೊಟ್ಟು ಮಾತನ್ನು ತಪ್ಪುವಂತಹ ಜನ ಅಲ್ಲ. ನೀವು ಒಂದು ಸಲ ಒಂದು ಮಾತು ಕೊಟ್ಟರೆ ಅದ್ರ ಪ್ರಕಾರ ಮಾಡುವಂತಹ ಜನ. ಆದರೆ ಹಿಂದೆ ಅನೇಕ ಸಮಸ್ಯೆಗಳಿಂದ ನಿಮ್ಮ ಕೈಯಲ್ಲಿ ಮಾಡಲಿಕ್ಕೆ ಆಗದೇ ಇರಬಹುದು. ಹಾಗಂತೇಳಿ ಆಗೋದೇ ಇಲ್ಲ ಹೇಳುವಂಥ ಅರ್ಥ ಅಲ್ಲ. 1 ಸಲ 2 ಸಲ ಆಗಿಲ್ಲ ಅಂತಾದರೆ ಪುನಃ ಆಗುವಂಥ ಸಾಧ್ಯತೆಗಳಿದೆ. ಮಳೆ ಬಂದಿಲ್ಲ ಅಂದರೆ ನಾಳೆಗೆ ಬರಬಹುದು, ಬರೋದೇ ಇಲ್ಲ ಅಂತ ಹೇಳುವಂಥ ಅರ್ಥ ಅಲ್ಲ. ಹಾಗೆ ಒಟ್ಟಿನ ನಡೆಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀರಿ. ಹಾಗೆ 3ನೇ ರಾಶಿಯಲ್ಲಿ ಶುಕ್ರ ಮತ್ತು ರಾಹು ಎಷ್ಟೋ ಒಂದಷ್ಟು ನಿಮ್ಮ ಜೀವನದಲ್ಲಿ ದುಃಖ, ಸಮಸ್ಯೆಗಳು, ಚಿಂತೆಗಳು ಬಂದಿದೆ ನಿಜ. ಆದರೆ ಅದರಿಂದ ಸುಖವಾದಂತಹ ಅವಕಾಶಗಳು ಸಿಗ್ತಾ ಇದೆ. ಹಾಗಾಗಿ ಈಗ ನೀವು ಮೈ ಮರೆಯದೆ ಮುಂದೆ ಹೋಗ್ತಾ ಇರಬೇಕು. ಒಂದು ನೂತನವಾದಂಥ ಏನೇನು ಉದ್ಯೋಗ ಆರಂಭ ಮಾಡಬೇಕು ನೋಡಬೇಕು ಈ ತಿಂಗಳಲ್ಲಿ. ಯಾಕಂದರೆ ನಿಮಗೆ ಮುಂದೆ ಮಾರ್ಚ್ ಏಪ್ರಿಲ್ ಅನಂತರದಲ್ಲಿ ಒಳ್ಳೆ ರೀತಿಯಾದಂಥ ಅವಕಾಶ ಬಂದಾಗ ಇವಾಗಿಂದನೇ ಚಿಂತನೆ ಮಾಡಬೇಕು. ಯಾವ ಬಿಸ್ನೆಸ್ ಲಾಸ್ ಆಗಿದೆ, ನಾನು ಎಲ್ಲಿ ತಪ್ಪು ಮಾಡಿಕೊಂಡಿದ್ದೇನೆ ಇದನ್ನು ನೋಡಬೇಕು. ಮತ್ತು ಈ ತಿಂಗಳಲ್ಲಿ ನೋಡಿ, ಹಿಂದೆ ನಾನೇನೇನು ಈಗೆಲ್ಲ ನೋಡಿ ರಾಜಕೀಯ ವ್ಯಕ್ತಿಗಳೆಲ್ಲ ನೋಡ್ತಾರೆ, ಸೋತ ತಕ್ಷಣ ಹಿಂದೆ ಏನೇನಕ್ಕೆ ಸೋತ ಹೇಳಿ ನೋಡ್ತಾರೆ ಅಲ್ವಾ. ನಮ್ಮ ಪಕ್ಷ ಸೋತೋಯ್ತು ಅಂದರೆ ಏನೇನು ಸಮಸ್ಯೆ ಮಾಡ್ಕೊಂಡಿದ್ದೀವಿ ಅಂತೇಳಿ ನೋಡ್ತಾರೆ. ಹಾಗೆ ನಾವು ನಮ್ಮ ಜೀವನದಲ್ಲಿ ಹಿಂದೊಂದು ಸಮಸ್ಯೆ ಆಯಿತು ಅಂತಂದರೆ ಏನೇನು ತಪ್ಪು ಮಾಡ್ಕೊಂಡಿದ್ದೀನಿ ಅಂತ ನೋಡ್ಕೊಳ್ಬೇಕು ಜೀವನದಲ್ಲಿ. ಆವಾಗ ಪುನಃ ಅದನ್ನು ತಿದ್ದುಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಇಲ್ಲ ಅಂತಂದರೆ ಖಂಡಿತ ತಿದ್ದುಕೊಳ್ಳಿಕ್ಕೆ ಅವಕಾಶ ಆಗೋದಿಲ್ಲ. ಯಾಕಂದರೆ ಮಕರ ರಾಶಿಯವರು ಕಂಪನಿ ನಷ್ಟ ಮಾಡ್ಕೊಂಡಿದ್ರಿ, ಯಾವುದೋ ಬೇಡದೇ ಇದ್ದ ವಿಷಯಕ್ಕೆ ಹೋಗಿ ಕಾನೂನಿನ ತೊಡಕಿ ಸಿಕ್ಕಾಕೊಂಡಿದ್ರಿ, ಮತ್ತು ಯಾವುದೋ ಇದ್ದಕ್ಕಿದ್ದ ಹಾಗೆ ಮನಸ್ಸು ಚಿಂತೆ ಮಾಡಿಕೊಂಡು ದಾಂಪತ್ಯದಲ್ಲಿ ಕಲಹವೋ ಅಥವಾ ಇಬ್ಬರ ಜಗಳ, 3ನೇ ಆದಾಯವೋ ಯಾರೋ ವ್ಯಕ್ತಿಯನ್ನು ತಪ್ಪಾಗಿ ಹೇಳಿ ಕೇಳಿ ಮಾಡಿ ತೊಂದರೆ ಮಾಡ್ಕೊಂಡಿದ್ರಿ. ಮತ್ತು ಇದ್ದಕ್ಕಿದ್ದಾಗ ಧನಗಳನ್ನೆಲ್ಲ ನಷ್ಟ ಮಾಡಿಕೊಂಡು ಇನ್ನೇನಿಲ್ಲ, ದುಡ್ಡು ಕಾಸು ಇಲ್ಲ ಆಳುವಂಥ ಪರಿಸ್ಥಿತಿ ತಂದುಕೊಂಡಿದ್ರಿ ಅಲ್ಲ. ಹಾಗಾಗಿ ಮುಂದೆ ಅಂತಹದ್ದು ಅವಕಾಶಗಳಾಗಬಾರ್ದು. ಯಾಕಂದರೆ 1 ಸಲ ತಪ್ಪು ಮಾಡಿಕೊಂಡ್ರೆ ಪುನಃ ತಪ್ಪು ಮಾಡಬಾರ್ದು. ಹಾಗೇ ಜೀವನದಲ್ಲಿ ನಡ್ಕೊಂಡು ಹಾಗೇ ಮುಂದೆ ಹೋಗುವಂಥ ಪ್ರಯತ್ನಗಳನ್ನು ಮಾಡಬೇಕು ಅಲ್ವಾ. ಎಷ್ಟೊತ್ತಿಗೂ ಚಿಂತೆ, ಎಷ್ಟೊತ್ತಿಗೂ ಕಲಹಗಳನ್ನು ಯೋಚನೆ ಮಾಡ್ತಾ ಇದ್ದರೆ ಜೀವನ ಸುಖ, ಶಾಂತಿ, ನೆಮ್ಮದಿಯಲ್ಲಿ ಸಿಗುತ್ತೆ. ಹಾಗಾಗಿ ಮುಂದೆ ಬರುವಂತಹ ಒಳ್ಳೆಯ ಅವಕಾಶಗಳಿಗೋಸ್ಕರವಾಗಿ ಇವತ್ತು ನೀವು ಪ್ಲ್ಯಾನ್ ಮಾಡಬೇಕು. ಯಾವ್ಯಾವ ನಷ್ಟ ಮಾಡಿದಿರಿ ಅದನ್ನು ಲಾಭಾಂಶದ ಕಡೆ ಹೋಗುವಂಥ ಪ್ರಯತ್ನಗಳನ್ನು ಮಾಡಬೇಕು. ವಿದ್ಯಾರ್ಥಿಗಳ ಜೀವನದಲ್ಲಿ ಶುಭ ಅಂತ ಹೇಳ್ತಾನೆ ಈ ತಿಂಗಳಲ್ಲಿ. ಯಾಕಂದರೆ ಬುಧನು ನಿಮ್ಮ ರಾಶಿಯಿಂದ 3ಯ ರಾಶಿಯಲ್ಲಿ ಶುಕ್ರನ ಜೊತೆಗಿದ್ದಾನೆ. ಹಾಗಾಗಿ ಕಲೆ, ಸಾಹಿತ್ಯ, ಸಂಗೀತ ಮಾಡ್ತಾ ಇರುವಂಥವ್ರು, ಆನ್ಲೈನ್ ಕೆಲಸ ಮಾಡ್ತಾ ಇದ್ದಂಥವ್ರು, ಹೊರದೇಶಕ್ಕೆ ಹೋಗಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾ ಇದ್ದಂಥ ವ್ಯಕ್ತಿಗಳು, ನಿಮಗೆಲ್ಲ ಹೆಚ್ಚಿನದಾದಂಥ ಲಾಭಾಂಶಗಳು ಸಿಗ್ತದೆ. ಎಷ್ಟೋ ಒಂದು ಸಲ ನಮ್ಮ ಯೋಚನೆಗಳಿರುತ್ತೆ, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಮಾಡಬೇಕು ಅಂಥೇಳಿ. ಆದರೆ ಯಾವುದೂ ಕ್ಲಿಕ್ ಆಗೋದಿಲ್ಲ ಅಲ್ವಾ. ಆದರೆ ಈ ತಿಂಗಳು ಎಲ್ಲೋ ಒಂದು ಕಡೆ ಕ್ಲಿಕ್ ಆಗುವಂಥದ್ದು, ಎಲ್ಲೋ ಒಂದು ಕಡೆ ಮನಸ್ಸಿಗೆ ಸಮಾಧಾನ ಆಗುವಂಥದ್ದು ಆಗ್ತದೆ. ಇನ್ನು ಗುರುವಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ನೋಡಿ, ಮನೆ ಯಾವುದೋ ಒಂದು ವ್ಯಾಜ್ಯ, ಕೋರ್ಟು ಕಚೇರಿದಿದ್ದರೆ ಅದೆಲ್ಲ ಸ್ವಲ್ಪ ಬಗೆಹರಿತದೆ. ಎಷ್ಟೋ ಸಲ ಈ ಕೋರ್ಟು ಕಚೇರಿ ಕೆಲಸ ಕಾರ್ಯಗಳು ಬಂದರೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಮನಸ್ಸಿಗೂ ಬಹಳ ಕಿರಿಕಿರಿ, ಮನಸ್ಸಿಗೂ ಚಿಂತೆ, ಎಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಷ್ಟೋ ಸಲ ಕಾನೂನಿನ ತೊಡಕಿನಲ್ಲಿ ಬಹಳ ಜನ ದುಃಖ ಪಡ್ತಾ ಇರ್ತಾರೆ. ಆದರೆ ಅದರಿಂದ ಹೊರಗಡೆ ಬರುವಂಥ ಸಾಧ್ಯತೆಗಳು ಬಹಳ ಮಟ್ಟಿಗಿರುತ್ತೆ. ಮತ್ತು ಯಾವುದೋ ಒಂದು ಮನೆ ಅಥವಾ ಯಾವುದೋ ಒಂದು ಭೂಮಿ ಪುನಃ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಯಾವುದೋ ಕಳ್ಕೊಂಡ್ಬಿಟ್ಟಿದ್ರಿ, ಕಷ್ಟ ಇದ್ದಾಗ ಅದನ್ನು ಸೇಲ್ ಮಾಡಿದಿರಿ, ಕೊನೆಗೆ ಅದನ್ನು ಪಡ್ಕೊಳ್ಬೇಕಪ್ಪ, ನಮ್ಮ ಪಿತ್ರಾರ್ಜಿತ ಆಸ್ತಿ ಅಥವಾ ನಮ್ಮ ತಂದೆ ತಾಯಿ ಉಳಿದಂತಹ ಒಂದು ಪುಣ್ಯಭೂಮಿ, ಇದನ್ನು ನಾನೇ ಮತ್ತೆ ಪುನಃ ಖರೀದಿ ಮಾಡಬೇಕು ಅಂತ ಹೇಳಿ
ನಿಮ್ಗೆ ಬಹಳ ಮುಂಚೆನೇ ಆಲೋಚನೆ ಇತ್ತು ಅಂತ ಆಲೋಚನೆಗೆ ಪೂರಕವಾದಂಥ ಅವಕಾಶಗಳು ಸಿಗುತ್ತೆ. ಮತ್ತು ಕೃಷಿ ಭೂಮಿ ವ್ಯಾಪಾರ ವ್ಯವಹಾರ ಮಾಡುವಂಥವ್ರು ಇರಬಹುದು, ಅಥವಾ ಕೃಷಿ ಕ್ಷೇತ್ರದಲ್ಲಿ ವ್ಯಾಪಾರ ವ್ಯವಹಾರ ಮಾಡೋರು ಹೆಚ್ಚಿನದಾದಂಥ ಲಾಭಾಂಶಗಳು. ಮತ್ತು ನಿಮ್ಮ ಜೀವನದಲ್ಲಿ ಏನೋ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ತೀರಿ ಈ ತಿಂಗಳಲ್ಲಿ. ಒಂದು ಹಂತ ಮುಂದೆ ಹೋದರೆ ಒಂದು ಹಂತವಾಗಿ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಮತ್ತು ಶತ್ರುಗಳು ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು ನೋಡಿ. ಮಕರ ರಾಶಿಗೆ ಏನಾಗಿದೆ, 3 ತರಹ ಶತ್ರುಗಳು. ಒಂದು ಆಧ್ಯಾತ್ಮಿಕವಾದಂಥದ್ದು ಶರೀರದ ಒಳಗಡೆಗೆ ಒಂದು ಶತ್ರುಗಳು, ಸರಿಯಾದಂಥ ಆರೋಗ್ಯ ಸ್ಥಿತಿ ಇಲ್ಲ ಒಂದನೇದಾಗಿ. ಎರಡನೇದು ಸರಿಯಾಗಿ ಮನಸ್ಥಿತಿ ಸರಿ ಇಲ್ಲ. ಏನೋ ಹೊರಗಡೆ ಹೋದರೆ ಇದು ಕೆಲಸ ಆಗೋದಿಲ್ಲ ಅಂತೇಳಿ ಮುಂಚೆನೇ ನೀವೇ ತೀರ್ಮಾನ ಮಾಡಿಬಿಡ್ತೀರಿ. ಆ ಕೆಲಸ ಆಗುತ್ತೋ ಇಲ್ಲ ಅನಂತರದ್ದು. ಗಾಡಿ ಹೋಗುವಾಗ ಪಂಚರ್ ಆಯಿತು ಅಂತಂದರೆ ಹಿಂದಿನ ದಿವಸನೇ ನಾಳೆಗೆ ಏನೋ ನೋಡ್ಕೊಳ್ಬೇಕು ಅಂತ ಯೋಚನೆ ಮಾಡೋದಿಲ್ಲ. ಇವತ್ತು ಅಪಶಕುನ ಆಯಿತು ಅಥವಾ ಗಾಡಿ ಹಾಳಾಯಿತು ಅಂತ ಹೇಳ್ತೀರಿ. ಅದೆಲ್ಲ ನಾವು ನಿಜವಾದಂತಹದ್ದೇನು ಯೋಚನೆ ಮಾಡಬೇಕು, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಇದು, ಎಷ್ಟರ ಮಟ್ಟಿಗೆ ಆಗ್ತಾ ಇಲ್ಲ. ಹಾಗಾಗಿ ನಾವು ಯಾವುದು ಪ್ರಾಕ್ಟಿಕಲ್ಲಾಗಿ ನೋಡ್ತಾ ಹೋಗ್ತೇವೆ ಅದು ಸರಿಯಾದಂಥ ವರ್ಕ್ ಆಗುತ್ತೆ. ಹಾಗಾಗಿ ನೀವು ಆದಷ್ಟು ಏನೇನೋ ಬೇಡದೇ ಇದ್ದದ್ದು ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಡಿ. ಎಷ್ಟು ಸಾಧ್ಯವಾಗುತ್ತೆ, ಮತ್ತು ನಮ್ಮ ಕೈಯಲ್ಲಿ ಎಷ್ಟಿದೆ, ಸಂಪೂರ್ಣ ತೀರ್ಮಾನ ನಮ್ಮ ಕೈಲಿಲ್ಲ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಸರಿಯಾದಂಥ ದಾರಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿ. ಮತ್ತು ಬಹಳ ಮುಖ್ಯವಾಗಿ ಈ ತಿಂಗಳಲ್ಲಿ ಹಣಕಾಸಿಗೆಲ್ಲೋ ಒಂದು ಕಡೆ ಲಾಭ ಸಿಗುವಂಥದ್ದು, ಹಣಕಾಸಿಗೆಲ್ಲೋ ಒಂದು ಕಡೆಗೆ ಇದು ನನಗೆ ಆಗುತ್ತೆ ಅಂತ ನಿಮಗೆ ಅನಿಸುವಂಥ ಸಾಧ್ಯತೆಗಳಾಗುತ್ತೆ. ಈಗ ಯಾಕಂದರೆ ಹಿಂದಿನ ತಿಂಗಳಲ್ಲಿ ಏನಾಗಿತ್ತು, ಏನೋ ಬರುತ್ತೆ ಆಗತ್ತೆ ಸಿಗುತ್ತೆ ಅಂತ ಆಗ್ತಾ ಇತ್ತು, ಆದರೆ ಯಾವುದೂ ಲಾಭ ಆಗ್ತಾ ಇರಲಿಲ್ಲ. ಈ ತಿಂಗಳಲ್ಲಿ ಎಲ್ಲೋ ಒಂದು ಕಡೆ ಹಣಕಾಸಿಗೆ ಅನುಕೂಲ ಆಗುವಂಥದ್ದು, ಮನಸ್ಸಿಗೂ ಕೂಡ ಸಮಾಧಾನ ಆಗುವಂಥದ್ದು, ಹೀಗೆಲ್ಲ ಆಗುವಂಥ ಚಾನ್ಸಸ್ ಇದೆ. ಗೃಹಿಣಿಯರಿಗೆ ಬಹಳ ಶುಭ ಅಂತೇಳಿ ಹೇಳ್ತೇನೆ. ಮತ್ತು ಈ ತಿಂಗಳಲ್ಲಿ ನೋಡಿ, ಶುಕ್ರನಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ಯಾವುದೋ ಒಂದು ವಸ್ತು ಮನೆಗೆ ಬರುತ್ತೆ ಅಂತೇಳಿ ಹೇಳ್ತೇನೆ. ವಸ್ತು ಇರಬಹುದು, ವ್ಯಕ್ತಿ ಇರಬಹುದು, ಅಥವಾ ಏನಾದರೂ ಪ್ರಾಣಿಗಳನ್ನೆಲ್ಲ ಹಸು ಸಾಕಾಣಿಕೆ ಮಾಡ್ತಾ ಇದ್ರೆ ಇನ್ನೊಂದೆರಡು ಹಸು ಚೆನ್ನಾಗಿ ಕಟ್ಟೋಣ, ಹೈನುಗಾರಿಕೆ ಮಾಡೋಣ, ಇದರಿಂದ 4 ಜನ ಕೆಲಸನೂ ಕೊಡೋಣ, ನಮಗೂ ಕೂಡ ಜೀವನ ಆಗುತ್ತೆ ಹೇಳುವಂಥದ್ದು. ಯಾಕಂದರೆ ಸಕಲ ಚರಾಚರ ವಸ್ತುವಲ್ಲೂ ಭಗವಂತನನ್ನು ಆರಾಧನೆ ಮಾಡುವಂಥದ್ದು. ಕೃಷಿಕರು ಅಂತಂದರೆ ಇವತ್ತಿನ ದಿವಸ ಕೃಷಿ ಚೆನ್ನಾಗಿ ಬೆಳೆದ್ರೆ ನಮಗೆ ಊಟ ಮಾಡಲಿಕ್ಕೆ ಅಕ್ಕಿ ಅನ್ನ ಸಿಗುತ್ತದೆ ಅಲ್ವಾ. ಹಾಗಾಗಿ ಅದೇ ತರಹ ಪ್ರತಿಯೊಬ್ಬರಿಗೂ ಕೂಡ ಅವರದಾದಂತಹ ಕೆಲಸ, ಅವರದಾದಂಥ ಲಾಭಾಂಶಗಳು ಪ್ರತಿಯೊಬ್ಬರಿಗೂ ಕೂಡ ಇದೆ. ಅದು ಏನಪ್ಪ ಅಂತಂದರೆ, ಅದು ಒಬ್ಬರು ಒಂದು ಕೆಲಸ ಮಾಡ್ತಾರೆ, ಇನ್ನೊಬ್ಬರು ಬೇರೆ ಕೆಲಸ ಮಾಡ್ತಾರೆ. ಹಾಗಾಗಿ ಉದ್ಯೋಗಿನಂ ಪುರುಷಸಿಂಹಂ ಉಪೈತಿ ಲಕ್ಷ್ಮೀ ಎಂಬುದಾಗಿ ಹೇಳಿದ್ದಾರೆ. ಎಲ್ಲವೂ ಕೂಡ ಉದ್ಯೋಗವೇ. ಒಬ್ಬೊಬ್ಬರು ಅನಂತರ ಉದ್ಯೋಗ ಮಾಡ್ತಾರೆ, ಅದನ್ನು ಶ್ರೇಯಸ್ಸನ್ನು ಮಾಡ್ತಾರೆ. ಉದ್ಯೋಗದಲ್ಲಿ ಯಾರಿಗೆ ಪ್ರೀತಿ ವಿಶ್ವಾಸ ಇದೆಯೋ ಅದು ಶ್ರೇಯಸ್ಸನ್ನು ಕೊಡುತ್ತದೆ. ಇನ್ನು 5 ಜಾಗ್ರತೆ. ಅದೇನಪ್ಪ, ಒಂದನೇದಾಗಿ ನಿಮ್ಮ ತಂದೆ ಹಿರಿಯ ವ್ಯಕ್ತಿಗಳಿಗೆ ಸ್ವಲ್ಪ ಜಾಗ್ರತೆ, ಎರಡನೇದಾಗಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಕಾಳಜಿ ವಹಿಸ್ಕೊಳ್ಳಿ, ಮೂರನೇದಾಗಿ ದಿಢೀರ ಯಾವುದನ್ನು ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ, ನಾಲ್ಕನೇದಾಗಿ ಎಷ್ಟಾಗುತ್ತೋ ಅಷ್ಟು ಹಿತವಾಗಿ ಮಿತವಾಗಿ ಮಾತಾಡುವಂಥ ಪ್ರಯತ್ನವನ್ನು ಮಾಡಿ, ಐದನೇದಾಗಿ ಅಖಂಡವಾಗಿ ಭಗವಂತನನ್ನು ನಂಬಿಕೊಂಡು ಮುಂದಿನ ಪ್ರಯತ್ನ ಮಾಡಿ. ಇದಿಷ್ಟು ಮಾಡಿ ಬಹಳ ಶುಭವಾಗ್ತದೆ. ಇನ್ನು ನಕ್ಷತ್ರ ಪರಿಹಾರಗಳೇನು ಎಂಬುದನ್ನು ಕೂಡ ಗಮನಿಸ್ಕೊಳ್ಳೋಣ. ನೋಡಿ, ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ. ನೀವು ರಥಸಪ್ತಮಿ ಇದೆ 5ನೇ ತಾರೀಕಿಗೆ, ಆ ದಿವಸ ಎಷ್ಟಾಗುತ್ತೋ ಅಷ್ಟು ಆದಿತ್ಯ ಹೃದಯ ಹೇಳಿ ಸೂರ್ಯನ ಆರಾಧನೆ ಮಾಡಿ, ಬಹಳ ಶುಭವಾಗ್ತದೆ. ಇನ್ನು ಶ್ರವಣ ನಕ್ಷತ್ರ ನೋಡಿ 12ನೇ ತಾರೀಕಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಹುಣ್ಣಿಮೆ ಇದೆ. ಹುಣ್ಣಿಮೆ ದಿವಸ ನಿಮ್ಮ ಕೈಲಾದ ನೀವು ಮಾಡಿ, ಅಕ್ಕಪಕ್ಕದಲ್ಲಿರೋ ದೇವಸ್ಥಾನದಲ್ಲಿ ಮಾಡ್ತಾರೆ ಅಂತಂದ್ರೆ ಹೋಗಿ ನೋಡಿ ನೋಡ್ಕೊಂಬನ್ನಿ, ಪ್ರಾರ್ಥನೆ ಮಾಡಿ. 26ನೇ ತಾರೀಕಿಗೆ ಶಿವರಾತ್ರಿ ಇದೆ. ಧನಿಷ್ಠ ನಕ್ಷತ್ರದವರು ಮರೆಯದೆ ಓಂ ನಮಃ ಶಿವಾಯ ಜಪ ಮಾಡಿ. ಮತ್ತು ಶಿವರಾತ್ರಿ ದಿವಸ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅಖಂಡವಾಗಿ ಶಿವನಾಮ ಸ್ಮರಣೆ ಮಾಡಿ. ಯಾಕಂದರೆ ಮಕರ ರಾಶಿಯವರಿಗೆ ಒಂದೇ ತನ್ಮೇ ಮನಃ ಶಿವ ಸಂಕಲ್ಪಮಸ್ತು, ಶಿವನ ಮೇಲೆ ಸಂಪೂರ್ಣವನ್ನು ಕೂಡ ಭಾರ ಹಾಕಿ ಅರ್ಕಶಂಭು ಹೃದಾಹರೇತ್ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಯಾಕಂದರೆ ಈ ಒಂದು ಮಾಘ ಮಾಸ ಅಂತಂದರೆ ಶಿವನ ಆರಾಧನೆ ಮಾಡುವಂಥದ್ದು. ಈ ನಕ್ಷತ್ರ ಪರಿಹಾರಗಳನ್ನು ಕೂಡ ಮಾಡ್ತಾ ಆದಷ್ಟು 28 ದಿವಸವೂ ಕೂಡ ಮುಂದೆ ಇಂತಹ ಕಷ್ಟ ನಷ್ಟಗಳು ಬರಬಾರದಪ್ಪ ಭಗವಂತ ಅಂತೇಳಿ ಭಗವಂತನ ಮೇಲೆ ಭಕ್ತಿಯಿಂದ ಭಾರ ಹಾಕ್ತಾ, ನನಗೆ ಶಕ್ತಿಯನ್ನು ಕೊಡು, ಸಾಧನೆ ಮಾಡುವಂಥ ಮನಸ್ಸನ್ನು ಕೊಡು, ಆರೋಗ್ಯವನ್ನು ಕೊಡು, ಆಯುಷ್ಯವನ್ನು ಕೊಡು ಅಂಥೇಳಿ ಭಗವಂತನ ಕೇಳ್ತಾ ಎಲ್ಲರೂ ಕೂಡ ಆದಷ್ಟು ಓಂ ನಮಃ ಶಿವಾಯ ಅಂತೇಳಿ ಕಮೆಂಟ್ ಮಾಡಿ. ಅದರ ಜೊತೆಗೆ ಆ ಶಿವನಾಮಸ್ಮರಣೆ ಮಾಡಿ. ಮರೆಯದೇ ಇದ್ದ ಹಾಗೆ 26ನೇ ತಾರೀಕಿಗೆ ಇಂತಹ ಪೂರ್ವವಾದಂಥದ್ದು ಮತ್ತೆ ಸಿಗುವುದಿಲ್ಲ. ಯಾಕಂದರೆ 7.5 ಶನಿ ಮುಗಿತಾ ಸಿಕ್ಕಿರುವಂಥ ಒಂದು ಶುಭವಾದಂಥದ್ದು. ಯಾಕಂದರೆ ಶನಿ ಹೋಗ್ತಾ ಇದ್ದಾಗ ಬಹಳ ಒಳ್ಳೇದು ಮಾಡ್ತಾನಂತೆ. ಹಾಗಾಗಿ ನಿಮಗೂ ಕೂಡ ಆ ಶುಭವನ್ನು ಒಳ್ಳೆಯದನ್ನು ಮಾಡಲಿ, ದೈವಾನುಗ್ರಹವಾಗಲಿ ಅಂಥೇಳಿ ಭಗವಂತನ ಭಕ್ತಿಯಿಂದ ಬೇಡ್ಕೊಳ್ತಾ, ಯಾರು ಲೈಕ್ ಮಾಡಿಲ್ಲ ಅಂತವ್ರು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಶಾಂತಂ ಪದ್ಮಾಸನಸ್ಥಂ ಶಶಿಧರಮುಕುಟಂ ಪಂಚವಕ್ತ್ರಂ ತ್ರಿನೇತ್ರಂ ಶೂಲಂ ವಜ್ರಂಚ ಖಡ್ಗಂ ಪರಶುಭಭಯಮಪ್ಯೇಕಭಾಗೇ ವಹಂತಂ ನಾಗಂ ಪಾಶಂಚ ಘಂಟಾಮಥವರದಕರಂ ಸಾಂಕುಶಂ ವಾಮಭಾಗೇ ನಾನಾಲಂಕಾರದೀಪ್ತಂ ಸ್ಫಟಿಕಮಣಿಭಂ ನೌಮಿ ಸದಾಶಿವಾಖ್ಯಂ ಶುದ್ಧಸ್ಫಟಿಕಸಂಕಾಶಂ ಶುದ್ಧವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾಶಿವಮಹಂ ಭಜೆ. ಹರ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಓಂ ನಮಃ ಶಿವಾಯ.
ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ.